ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಎಲ್ರಿಗೂ. ನಾನು ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂತ ಹೇಳಿದರೆ, ಒಂದು ಆಸೆ ಇತ್ತು, ಏನಾದರೂ ಹೀಲಿಂಗ್ಸ್, ಆಲ್ರೆಡಿ ನಾನು ಹೀಲಿಂಗ್ ಪ್ರೊಫೆಷನಲ್ಲಿ ಇದ್ರೂ ಏನಾದರೂ ಒಂದು ಸ್ಪಿರಿಚುವಾಲಿಟಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದ ಕಾರಣ ಸ್ಪಿರಿಚುವಲ್ ಹೀಲಿಂಗ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಏನೋ ಒಂದು ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ನನಗೆ ಸಿಕ್ಕಿದೆ ಅಂತ ನನಗೆ ಅನಿಸಿತ್ತು. ಹಾಗಾಗಿ ಒಂದು ಹೀಲಿಂಗ್ಸ್ ಬಗ್ಗೆ ಕಲಿತಾ ಇದ್ದೆ. ಹಾಗಾಗಿ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಮತ್ತು ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ ಅಂತ ಹಾಕೋದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಏನೂ ಇಲ್ಲ. ವ್ಲಾಗಲ್ಲಿ ಏನಂತ ಹಾಕೋಣ, ಹಾಗಾಗಿ ವ್ಲಾಗ್ ಹಾಕಿಲ್ಲ. ದಿನ ಅಡುಗೆ ಮಾಡೋದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಏನೂ ಇರಲಿಲ್ಲ ವ್ಲಾಗಲ್ಲಿ ಹಾಕುವಂಥದ್ದು. ಸೊ ನಾನು ವ್ಲಾಗ್ ಅಷ್ಟೊಂದು ಇಷ್ಟನೂ ಆಗಿಲ್ಲ ಹಾಕೋದಕ್ಕೆ. ಜನ ಕೂಡ ಇಷ್ಟಪಡಲ್ಲ ವ್ಲಾಗ್. ಪ್ಲ್ಯಾನ್ಸ್ ತುಂಬ ಇದೆ, ಬಟ್ ನನಗೆ ನಿಮ್ಮ ಸಪೋರ್ಟ್ ಬೇಕು. ಚಾನಲಲ್ಲಿ ಪಾಡ್ಕಾಸ್ಟನ್ನು ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಪಾಡ್ಕಾಸ್ಟಿಗೆ ಗೆಸ್ಟ್ ಸಿಗಬೇಕು. ಗೆಸ್ಟ್ ಇದ್ದಾರೆ, ಬಟ್ ಅಪ್ರೋಚ್ ಮಾಡೋಕ್ಕೆ ತುಂಬ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ವೆರಿ ಸೂನ್ ಪಾಡ್ಕಾಸ್ಟ್ ಮಾಡೋಣ ಈ ಚಾನಲಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೀಗ ಮೇಯ್ನಾಗಿ ಹೀಲಿಂಗ್ಸ್ ಅಂತ ಹೇಳಿದೆ ಅಲ್ವಾ ನಿಮಗೆ. ಸೊ ಅದೇನು ಅಂತ ಹೇಳ್ತೀನಿ. ಟ್ಯಾರೋ ರೀಡಿಂಗ್ ಅಂತ ನೀವೆಲ್ಲರೂ ಕೇಳಿರ್ತೀರಾ. ಟ್ಯಾರೋ ರೀಡಿಂಗ್ ಅಂತ ಹೇಳಿ. ಸೊ ಕೆಲವರು ನಂಬೋರಿಗೆ ಮಾತ್ರ, ನಂಬದವರಿಗೆ ಇದು ಏನು ದೊಡ್ಡ ಇಶ್ಯೂ ಅಲ್ಲ. ಒಂದು ನಿಮಿಷ. ಈಗ ಟ್ಯಾರೋ ರೀಡಿಂಗ್ ಅಂತಂದರೆ ಏನು, ಅಥವಾ ಈ ಸ್ಪಿರಿಚುವಲ್ ಹೀಲಿಂಗ್ಸ್ ಬೇಕಾ? ನನಗೆ ಮೊದಲಿಂದಲೂ ಈ ಇಂಟ್ಯೂಷನ್, ಈ ಸ್ಪಿರಿಚುವಲಿಟಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಈ ಟ್ಯಾರೋ ರೀಡಿಂಗ್ ಅಂದರೆ ಅದರಲ್ಲಿ ಡೆಕ್ಸ್ ಇರುತ್ತೆ, ಕಾರ್ಡ್ಸ್ ಇರುತ್ತೆ. ಸೊ ಆ ಕಾರ್ಡ್ಗೆ ಎನರ್ಜೈಸ್ ಮಾಡಿ ಅದರ ಮೂಲಕ ಜನರ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಹುಡುಕುವಂಥದ್ದು. ಸೊ ಅದಕ್ಕೆ ನಾವು ಟ್ಯಾರೋ ರೀಡಿಂಗ್ ಅಂತ ಹೇಳ್ತೀವಿ. ಕಾರ್ಡ್ಸ್ ಅನ್ನೋದಕ್ಕೆ ನಾವು ಡೆಕ್ಸ್ ಅಂತ ಹೇಳ್ತೀವಿ. ಸೊ ಅದರ ಮೂಲಕ ಜನರನ್ನು ಹೀಲ್ ಮಾಡೋಕ್ಕೂ ಆಗುತ್ತೆ, ಕೌನ್ಸಿಲ್ ಮಾಡೋದಕ್ಕೂ ಆಗುತ್ತೆ. ಯಾಕಂದರೆ ನನಗೆ ಸೈಕಿಯಾಟ್ರಿ ಕಲ್ತಿರೋದ್ರಿಂದ ಅವ್ರದ್ದು ಡಿಸೀಸ್ ಕಂಡೀಷನ್ ಏನು ಅಂತಲೂ ಗೊತ್ತಾಗುತ್ತೆ. ಅದರ ಜೊತೆಗೆ ಟ್ಯಾರೋದು ಕೂಡ ಅಡ್ವೈಸ್ ತಗೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಬಹುದು. ಸೊ ಆ ಉದ್ದೇಶದಿಂದ ನನಗೆ ಇಂಟ್ರೆಸ್ಟ್ ಇದರಿಂದ ನಾನು ಅದನ್ನು ಹಾಗಾಗಿ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ತುಂಬ ಬ್ಯುಸಿಯಾಗಿದ್ದೆ. ನಂತರ ಇದೆಲ್ಲ ಬೇಕಾ ಅಂತ ಕೆಲವರು ಕೇಳ್ತಾರೆ, ಆಯಿತಾ. ನನ್ನ ಅಮ್ಮನಿಗಂತೂ ಶಾಕ್. ಎಲ್ಲರೂ ಕೇಳ್ತಾರೆ, ಇದೆಲ್ಲ ಬೇಕಾ ನಿಮಗೆ, ಇದೆಲ್ಲ ಯಾಕೆ? ನನ್ನ ಹಸ್ಬೆಂಡಿಗೂ ಶಾಕ್. ಹಸ್ಬೆಂಡಿಗೆ ನನಗೆ ಇಷ್ಟು ಕ್ಲೈಂಟ್ಸ್ ಬರ್ತಿದ್ದಾರೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ನಂಬೋದಿಲ್ಲ. ಅವರಿಗೆ ಕೂಡ ಶಾಕ್ ಆಯಿತು. ಬಟ್ ನಾನು ಇದಕ್ಕೇನು ದೊಡ್ಡ ಈಗೋ ಹೇಳ್ತಾ ಇಲ್ಲ, ಈಗೋ ಏನಿಲ್ಲ. ಬಟ್ ನನಗೇನು ಆಗ್ತಿದ್ಯೋ ನಾನು ಅದನ್ನು ಮಾಡ್ತಾ ಇದ್ದೀನಿ. ನಮ್ಮಿನ್ನೂ 4 ಜನರಿಗೆ ಹೆಲ್ಪ್ ಆದರೆ ಯಾವುದೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೆ. ಹಾಗಾಗಿ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಅದಕ್ಕೆ ಡೈಲಿ ಎನರ್ಜೈಸ್ ಮಾಡಬೇಕಾಗುತ್ತೆ ಮೆಡಿಟೇಷನ್ ಮೂಲಕ. ಅದಕ್ಕೆ ಎನರ್ಜಿ ಕೊಟ್ಟು ಅದರಿಂದ ನಾವು ಆನ್ಸರ್ ತಗೊಳ್ತೀವಿ. ಸೊ ಇದು ಟ್ಯಾರೋ ರೀಡಿಂಗ್, ಆಯಿತಾ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದೆ. ವೆಯ್ಟ್, ನಾನು ನಿಮಗೆ ಆ ಡೆಕ್ಸನ್ನು ತೋರಿಸ್ತೀನಿ. ಆಲ್ಮೋಸ್ಟ್ ನೀವು ನೋಡಿರ್ಬೋದು ಅದು ಹೇಗಿರುತ್ತೆ ಅಂತೇಳಿ. ಸೊ ಇದು ಟ್ಯಾರೋ ಡೆಕ್ಸ್, ಆಯಿತಾ. ನಾನೊಂದು ಕಾರ್ಡ್ ತೆಗೆದು ತೋರಿಸ್ತೀನಿ ನಿಮಗೆ. ಸೊ ಈ ಥರ ಇದರಲ್ಲಿ ಡೆಕ್ಸ್ ಇರುತ್ತೆ, ಆಯಿತಾ. ಸೊ ಈ ಥರ ಡೆಕ್ಸ್ ಇರುತ್ತೆ ಇದರಲ್ಲಿ. ಕೆಲವೊಂದು ಸಲ ಯೋಚನೆ ಮಾಡ್ತೀನಿ, ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಏನೂ ಮಾಡ್ತಿಲ್ಲ, ಏನು ಮಾಡಲಿ ಚಾನಲ್ ಇಟ್ಕೊಂಡು ಅಂತೇಳಿ. ಏನೂ ಐಡಿಯಾಸ್ ಬರೋದಿಲ್ಲ. ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ದಯವಿಟ್ಟು ಹೇಳಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಇರಲಿ. ಎಲ್ರಿಗೂ ಥ್ಯಾಂಕ್ ಯು. ಇಷ್ಟರವರೆಗೂ ನಾನು ನೋಡ್ತಾ ಇದ್ದೀನಿ, ಆಯಿತಾ. ಸಬ್ಸ್ಕ್ರೈಬ್ ಮಾಡಿದಾರಲ್ಲ, ಯಾರೂ ಅನ್ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಇನ್ನೂ ಮಾಡಬೇಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮಗೆ ಏನಾದರೂ ಹೀಲಿಂಗ್ಸ್ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಆಮೇಲೆ ಫೀಸ್ ಬಗ್ಗೆ ದಯವಿಟ್ಟು ಟೆನ್ಷನ್ ಮಾಡ್ಕೊಳ್ಬೇಡಿ. ನಾನು ಫೀಸನ್ನು ಫಿಕ್ಸ್ ಮಾಡಿಲ್ಲ ಸದ್ಯಕ್ಕೆ. ನಾನು ಫೀಸ್ ಫಿಕ್ಸ್ ಮಾಡಿಲ್ಲ. ಯಾವುದೇ ಅಮೌಂಟ್ ಕೂಡ ಪೇ ಮಾಡ್ಬೋದು ಅಂತಲೇ ಹಾಕಿದ್ದೀನಿ ನಾನು ಎಲ್ಲದರಲ್ಲೂ. ಇನ್ಸ್ಟಾದಲ್ಲೂ ಹಾಗೆ ಹಾಕಿದ್ದೀನಿ. ನನ್ನ ಸರ್ಕಲ್ ಅವರಿಗೂ ಎಲ್ಲರಿಗೂ ಅದನ್ನೇ ಹೇಳಿದ್ದೀನಿ. ಸೊ ಹಾಗಾಗಿ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬಾಯ್.